ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ, ನರ್ಸಿಂಗ್ ಗುರುಗಳೇ ಹಾಗೂ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿರುವಂತಹ ಹೆಲ್ತ್ ಕೇರ್ ಕಾರ್ಮಿಕರೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಚಾರ ಏನು ಅಂತಂದರೆ ಗೆಳೆಯರೇ, ನಾವು ಲಾಸ್ಟಲ್ಲಿ ಒಂದು 3-4 ವಿಡಿಯೋಗಳನ್ನು ಮಾಡಿ ನಿಮ್ಮೊಂದಿಗೆ ಶೇರ್ ಮಾಡಿದ್ದೀವಿ. ಏನು ಅಂತಂದರೆ ನಮ್ಮ ಆಸ್ಪತ್ರೆಗಳನ್ನು ಯಾವ ರೀತಿ ಅಕ್ರಿಡೇಷನ್ ಆಗ್ತವೆ, ಯಾವ ಅಕ್ರಿಡೇಷನ್ಗಳು ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಲಭ್ಯವಿವೆ. ಫಾರ್ ಎಕ್ಸಾಂಪಲ್ ಕಾಯಕಲ್ಪ ಆಗಲಿ ಅಥವಾ ಲಕ್ಷ್ಯ ಕಾರ್ಯಕ್ರಮ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಸೊ ಅದೇ ರೀತಿ ಸ್ಪಿಲ್ ಕಿಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಚರ್ಚೆ ಮಾಡಿದ್ದೀವಿ ಸ್ನೇಹಿತರೆ. ಸೊ ಎಲ್ಲರೂ ಕೇಳ್ತಾ ಇರೋದು ಇನ್ಫಾರ್ಮೇಟಿವ್ ವಿಡಿಯೋ ಇದೆ. ಸೊ ಇದೇ ರೀತಿ ಕಂಟಿನ್ಯೂಸ್ಲಿ ಈ ಒಂದು ಕ್ವಾಲಿಟಿ ಅಶ್ಯೂರೆನ್ಸ್ ರಿಲೇಟೆಡ್ ವಿಡಿಯೋಗಳನ್ನು ಮಾಡಿ ನಮ್ಮೊಂದಿಗೆ ಶೇರ್ ಮಾಡಿ ಸರ್ ಎನ್ನುವಂಥದ್ದು ಫೀಡ್ಬ್ಯಾಕ್ ಬರ್ತಾಯಿತ್ತು. ಅದಕ್ಕೋಸ್ಕರ ಸ್ಟೆಪ್ ಬೈ ಸ್ಟೆಪ್ 1 by 1 ನಾನು ವಿಡಿಯೋಗಳನ್ನು ಮಾಡಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಯಾರಾದರೂ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಅನಿಸಿದರೆ ವಿಡಿಯೋ ಕಂಪ್ಲೀಟಾಗಿ ನೋಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ. ಕಾರಣ ನಾವು ಬೇಸಿಕ್ ಏನಿದೆ ಆಸ್ಪತ್ರೆಗಳಲ್ಲಿರುವಂಥ ಬೇಸಿಕನ್ನು ನಾವು ಮರೆತು ಬಿಡ್ತೀವಿ ಸ್ನೇಹಿತರೆ. ಯಾರಾದರೂ ಅಸೆಸರ್ ಬಂದರೆ, ಪೀರ್ ಅಸೆಸ್ಮೆಂಟ್ ಆಗಲಿ ಅಥವಾ ಸ್ಟೇಟ್ ಲೆವೆಲ್ ಅಸೆಸರ್ ಬಂದರೆ, ನ್ಯಾಷನಲ್ ಲೆವೆಲ್ ಅಸೆಸರ್ ಬಂದರೆ ಅಲ್ಲಿ ನಾವು ಮಾತಾಡಲಿಕ್ಕೆ ಆಗಂಗಿಲ್ಲ. ಯಾವಾಗ ಹೆಚ್ಚಾನೆಚ್ಚು ಎಕ್ಸ್ಪೋಸ್ ಆಗೋದು ನರ್ಸಸ್ಗಳು, ಆಮೇಲೆ ಈ ಒಂದು ಹೌಸ್ ಕೀಪಿಂಗ್ ಸ್ಟಾಫ್ ಆಗಲಿ, ಡಿ ಗ್ರೂಪ್ ಸ್ಟಾಫ್ ಆಗಲಿ, ಅವರು ಎಕ್ಸ್ಪೋಸ್ ಆಗೋದು ಕ್ವಶನ್ ಆನ್ಸರ್ ಇರುವಾಗ, ಅಥವಾ ಕೆಲವೊಂದು ಕಡೆಗಳಲ್ಲಿ ಡಾಕ್ಟ್ರು ಕೂಡ ಎಕ್ಸ್ಪೋಸ್ ಆಗಿ ಮಾತಾಡುವಂಥದ್ದು ಇರುತ್ತೆ ಸ್ನೇಹಿತರೆ. ಬಟ್ ಸುಮಾರು ಜನರಿಗೆ ಅದರ ಒಂದು ಐಡಿಯಾ ಇರಲ್ಲ ಸರ್ ವಾಟ್ ನೆಕ್ಸ್ಟ್ ಎನ್ನುವಂಥದ್ದು. ಕಾರಣ ನಾವು ಈ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇನ್ ಹಾಸ್ಪಿಟಲ್ ಎಂದು ನೋಡಿದಾಗ ನಾವು ಡೇ ಟು ಡೇ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ಬಟ್ ಅದರಲ್ಲಿ ಏನು ಬೇಕು, ಯಾವ ರೀತಿ ನಾವು ಅದನ್ನು ಮೇಂಟೈನ್ ಮಾಡಬೇಕು ಅನ್ನೋದು ತುಂಬ ಕಷ್ಟಕರವಾದಂಥ ಮಾತಾಗಿರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಕೆಲವೊಬ್ರು ಕೇಳಿದರು ದಯವಿಟ್ಟು ಈ ಒಂದು ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇನ್ ಹಾಸ್ಪಿಟಲ್ಸ್ ಬಗ್ಗೆ ವಿಡಿಯೋಗಳು ಮಾಡಿ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ಅರ್ಥ ಮಾಡಿಕೊಳ್ಳಿ. ಆಮೇಲೆ ಏನಾದರೂ ಇದರಲ್ಲಿ ನಿಮಗೆ ಅನಿಸಿದರೆ ಮತ್ತೆ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ದ್ಯಾಟ್ ಆ ಒಂದು ಪರ್ಟಿಕ್ಯುಲರ್ ವಿಡಿಯೋ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಸೊ ಬನ್ನಿ ನೋಡೋಣ. ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇನ್ ಹಾಸ್ಪಿಟಲ್. ನಾನು ನಿಮ್ಮ ರಫೀಕ್ ಸೌದಾಗರ್. Biomedical waste management is any waste generated during the diagnosis, treatment or immunization of human or animals or in a related research. Proper BMW biomedical waste management is crucial to prevent environmental pollution and the spread of infection diseases. ಅಂತಂದರೆ ಜೀವ ವೈದ್ಯ ತ್ಯಾಜ್ಯ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಈಸ್ ಎನ್ ವೇಸ್ಟ್ ಜನರೇಟೆಡ್ ಡ್ಯೂರಿಂಗ್ ದ ಡಯಾಗ್ನೋಸಿಸ್. ಆಸ್ಪತ್ರೆಗಳಲ್ಲಿ ನಾವು ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಡುವಾಗ ಅಥವಾ ಲ್ಯಾಬೋರೇಟರಿಯಲ್ಲಿ ಡಯಾಗ್ನೋಸ್ಟಿಕ್ ಅಂದರೆ ಪರೀಕ್ಷೆ ಮಾಡುವಾಗ, ರಕ್ತಗಳ ಪರೀಕ್ಷೆ ಮಾಡುವಾಗ, ಮತ್ತೊಂದು ಟ್ರೀಟ್ಮೆಂಟ್ ಕೊಡುವಾಗ, ಅಥವಾ ಲಸಿಕಾ ಕಾರ್ಯಕ್ರಮ ಇಮ್ಯುನೈಸೇಷನ್ ಮಾಡುವಾಗ, ಅಥವಾ ಈ ರಿಲೇಟೆಡ್ ರಿಸರ್ಚ್ ಮಾಡುವಾಗ ಜನರೇಟ್ ಆಗುವಂಥ ಕಸ ಅಥವಾ ವೇಸ್ಟ್, ಅದನ್ನು ನಾವು ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಯೋಮೆಡಿಕಲ್ ವೇಸ್ಟ್ ಅಂತೀವಿ. ಅದನ್ನು ಯಾವ ರೀತಿ ಸುಗಮವಾಗಿ ಮ್ಯಾನೇಜ್ ಮಾಡುವುದಕ್ಕೆ ನಾವು ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತೀವಿ ಗೆಳೆಯರೆ. ಅದೇ ಜೀವವೈದ್ಯ ತ್ಯಾಜ್ಯ ನಿರ್ವಹಣೆ ಇನ್ ಹಾಸ್ಪಿಟಲ್, ಆಸ್ಪತ್ರೆ. Hospitals must follow the guidelines laid out by national and international standard to handle, segregate, treat, dispose of such waste. ಆಸ್ಪತ್ರೆಗಳು ನ್ಯಾಷನಲ್ ಗೈಡ್ಲೈನ್ಸ್ ಏನು ಹೇಳ್ತಾ ಇದ್ದಾವೆ, ಆಮೇಲೆ ಇಂಟರ್ನ್ಯಾಷನಲ್ ಗೈಡ್ಲೈನ್ಸ್ಗಳು ಏನು ಹೇಳ್ತಾ ಇದ್ದಾವೆ, ಯಾವ ರೀತಿ ಪ್ರಾಪರಾಗಿ ನಾವು ಸೆಗ್ರಿಗೇಟ್ ಮಾಡಬೇಕು, ಈ ಜೀವವೈದ್ಯ ತ್ಯಾಜ್ಯವನ್ನು ಸೆಗ್ರಿಗೇಟ್ ಮಾಡಿ ಅದನ್ನು ಯಾವ ರೀತಿ ನಾವು ನಿರ್ವಹಣೆ ಮಾಡಬೇಕು ಎನ್ನುವುದರ ಬಗ್ಗೆ ಈ ಗೈಡ್ಲೈನ್ಸ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ ಸ್ನೇಹಿತರೆ. ಡಿಸ್ಪೋಸ್ ಯಾವ ರೀತಿ ಮಾಡಬೇಕು, ಸಚ್ ವೇಸ್ಟ್ ಅಂತ ಇದ್ದಾರೆ ಎಕ್ಸ್ಪರ್ಟ್ಸು. ಕೀ ಕಾಂಪೊನೆಂಟ್ಸ್ ಆಫ್ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಇದರಲ್ಲಿರುವಂಥ ಪ್ರಮುಖ ಕಾಂಪೊನೆಂಟ್ಸ್ಗಳು ಏನು ಎನ್ನುವುದರ ಬಗ್ಗೆ ನಾವು ಚರ್ಚೆ ಮಾಡೋಣ. ಪಾಯಿಂಟ್ 1 ಬಂದು ಸೆಗ್ರಿಗೇಷನ್ ಅಂದರೆ ವಿಂಗಡಣೆ, ಜೀವವೈದ್ಯ ತ್ಯಾಜ್ಯದ ವಿಂಗಡಣೆ. Waste must be segregated at the source to ensure safe handling and disposal. Use color coded bin as per BMW guidelines.
ಸೆಗ್ರಿಗೇಷನ್ ಅಂದರೆ ವಿಂಗಡಣೆ ಯಾವ ರೀತಿ ಮಾಡಬೇಕು ಅಂತಂದರೆ, ನಾವು ಎಲ್ಲಿ ವೇಸ್ಟ್ ಜನ್ರೇಟ್ ಮಾಡ್ತಾ ಇದ್ದೀವಿ ಆವಾಗ ನಾವು ಈ ಒಂದು ಸೆಗ್ರಿಗೇಷನ್ ವಿಂಗಡಣೆ ಮಾಡಿಕೊಂಡು ಆ ಪರ್ಟಿಕ್ಯುಲರ್ಲಿ ಕಲರ್ ಕೋಡೆಡ್ ಆಗದಂಥ ಬಿನ್ಗಳಲ್ಲಿ ಹಾಕಿ ಅದರಿಂದನೇ ಅದನ್ನು ಪ್ಯಾಕ್ ಮಾಡಿಕೊಂಡು ನಾವು ನಿರ್ವಹಣೆ ಮಾಡಬೇಕು ಸ್ನೇಹಿತರೆ. ನಾನು ಕೆಲವೊಂದು ಕಡೆಗಳಲ್ಲಿ ನೋಡಿದ್ದೀನಿ, ಒಂದು ಟ್ರೇ ತೊಗೊಂಡ್ಬಿಟ್ಟು ಆ ಟ್ರೇಯಲ್ಲಿ ಪ್ರತಿಯೊಂದು ಸಿರಿಂಜು, ನಿಡಿಲ್ಲು, ಪ್ಲಾಸ್ಟಿಕ್ ವೇಸ್ಟ್ ಆಗಲಿ, ಗ್ಲೌಸ್ ಆಗಲಿ ಅಥವಾ ಗಾಸ್ ಬ್ಯಾಡ್ ಪ್ರತಿಯೊಂದನ್ನು ಹಾಕ್ತಾರೆ ಸ್ನೇಹಿತರೆ. ಯಾವಾಗ ನಿಮ್ಮ ಕಾರ್ಯ ಮುಗಿಯುತ್ತೆ, ICU ಡ್ಯೂಟಿ ಮುಗಿಯುತ್ತೆ, ಆಪ್ರೇಷನ್ ಥಿಯೇಟ್ರ್ ಡ್ಯೂಟಿ ಮುಗಿಯುತ್ತೆ ಅಥವಾ ವಾರ್ಡ್ ಡ್ಯೂಟಿ ಮುಗಿಸ್ಕೊಂಡು ನೀವು ಹೋಗ್ತಾ ಇರ್ತೀರ, ಆವಾಗ ಒಂದು ಹೌಸ್ ಕೀಪಿಂಗ್ ಸ್ಟಾಫ್ ಬಂದು ಅದನ್ನು ಒಂದು ಯಾವುದೋ ಒಂದು ಫಾರ್ಸೆಪ್ಸ್ ತಗೊಂಡು ಅದು ತೆಗೆದು ಬೇರೆ 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 ಈ ಒಂದು ಕಲರ್ ಕೋಡೆಡ್ ಬಿನ್ಗಳಲ್ಲಿ ಹಾಕ್ತಾರೆ ಸ್ನೇಹಿತರೆ. ಅದು ಇಟ್ಸ್ ನಾಟ್ ಎ ಕರೆಕ್ಟ್ ಪ್ರಾಕ್ಟೀಸ್. ಬಿಕಾಸ್ ನೀವು ಒಂದು ಗ್ಲೌಸ್ ತೊಗೊಂಡು ಗ್ಲೌಸ್ ಯೂಸ್ ಮಾಡಿದ್ದೀರಾ, ಡಿಸ್ಪೋಸ್ ಮಾಡ್ತಾ ಇದ್ದೀರಾ ಅಂತಂದರೆ ಯು ಶುಡ್ ನೋ, ನಿಮಗೆ ತಿಳಿದಿರಬೇಕು ಈ ಗ್ಲೌವನ್ನು ಎಲ್ಲಿ ಡಿಸ್ಪೋಸ್ ಮಾಡಬೇಕು ಎನ್ನುವಂಥದ್ದು ನಿಮಗೆ ತಿಳಿದಿರಬೇಕು. ಅದರ ಪ್ರಕಾರ ನೀವು ಅದನ್ನು ಡಿಸ್ಪೋಸ್ ಮಾಡಬೇಕು. ವಿನಃ ಒಂದು ಟ್ರೇ ತೊಗೊಂಡು ಆ ಗ್ಲೌಸನ್ನು ಟ್ರೇದಲ್ಲಿ ಹಾಕಿ ಆ ಒಂದು ಪ್ರೊಸೀಜರ್ ಮುಗಿದ ಕೂಡಲೇ ಅಲ್ಲಿರುವಂಥ ಹೌಸ್ ಕೀಪಿಂಗ್ ಸ್ಟಾಫು, ಡಿ ಗ್ರೂಪ್ ಸ್ಟಾಫ್ ಬಂದು ಅದನ್ನು ವಿಂಗಡಣೆ ಮಾಡಿ ಪುನಃ ಡಿಸ್ಪೋಸ್ ಮಾಡೋದಕ್ಕಿಂತ ಯಾರು ಯೂಸ್ ಮಾಡ್ತಾರೆ, ಎಂಡ್ ಯೂಸರ್ ಯಾರಿದ್ದಾರೆ ಅವರು ವಿಂಗಡಣೆ ಮಾಡಬೇಕು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ದಟ್ ಈಸ್ ಕಾಲ್ಡ್ ಸೆಗ್ರಿಗೇಷನ್. ಎರಡನೇ ಪಾಯಿಂಟು ಕಲೆಕ್ಷನ್. ವೇಸ್ಟ್ ಈಸ್ ಕಲೆಕ್ಟೆಡ್ ಸಪ್ರೇಟ್ಲಿ ಫ್ರಮ್ ಡಿಫ್ರೆಂಟ್ ಹಾಸ್ಪಿಟಲ್ ಯೂನಿಟ್ ಸ್ಟೋರ್ಡ್ ಇನ್ ಟೆಂಪ್ರಲಿ ಡೆಸಿಗ್ನೇಟೆಡ್ ಏರಿಯಾಸ್. ಅಂದರೆ ಈ ಒಂದು ಕಲೆಕ್ಷನ್ ಯಾವ ರೀತಿ ಆಗುತ್ತೆ ಅಂತಂದರೆ, ಡಿಫ್ರೆಂಟ್ ಹಾಸ್ಪಿಟಲ್ಗಳಿಂದ ಒಂದು ಡೆಸಿಗ್ನೇಟೆಡ್ ಏರಿಯಾ ಇದೆ, ಕಾಮನ್ ಟ್ರೀಟ್ಮೆಂಟ್ ಫೆಸಿಲಿಟಿ ಆಗಲಿ ಅಥವಾ ಟೆಂಪ್ರರಿ ಕಲೆಕ್ಷನ್ ಏರಿಯಾ ಆಗಲಿ, ಪ್ರತಿಯೊಂದು ಹಾಸ್ಪಿಟಲಿಂದ ಕಲೆಕ್ಷನ್ ಮಾಡಿಕೊಂಡು ಒಂದು ಕಡೆಯಲ್ಲಿ ಸ್ಟೋರ್ ಮಾಡ್ತಾರೆ, ಅದೇ ಕಲೆಕ್ಷನ್ ಅನ್ನೋದು. ಆಮೇಲೆ ಸ್ಟೋರ್ ಆದಂಥದ್ದು, ಫಾರ್ ಎಕ್ಸಾಂಪಲ್ ನಿಮ್ಮ ದೊಡ್ಡ 100 ಬೆಡ್ ಹಾಸ್ಪಿಟ್ಲ್ ಇದೆ ಅಥವಾ 500 ಬೆಡೆಡ್ ಹಾಸ್ಪಿಟ್ಲ್ ಇದೆ, ನಿಮ್ಮ ಡಿಪಾರ್ಟ್ಮೆಂಟ್ಗಳಲ್ಲಿ ವೇಸ್ಟ್ ಕಲೆಕ್ಟ್ ಆಗುತ್ತೆ. ಪ್ರತಿ ದಿವಸ ಮಾರ್ನಿಂಗ್ ವೇಸ್ಟ್ ಹ್ಯಾಂಡ್ಲರ್ಸ್ ಬಂದು ಅದನ್ನು ನಿಮ್ಮ ಹೌಸ್ ಕೀಪಿಂಗ್ ಸ್ಟಾಫ್ಗಳು ಮಾರ್ನಿಂಗ್ 24 ತಾಸು ಆದ ಕೂಡಲೇ ನೀವು ಪ್ಯಾಕ್ ಮಾಡಿರುವಂಥ ಕವರ್ಸ್ಗಳನ್ನು ವೇಸ್ಟ್ ಹ್ಯಾಂಡ್ಲರ್ ತಮ್ಮ ಟ್ರಾಲಿಯಲ್ಲಿ ಹಾಕ್ಕೊಂಡು ಟ್ರಾನ್ಸ್ಪೋರ್ಟ್ ಮಾಡಿ ಪರ್ಟಿಕ್ಯುಲರ್ ಸ್ಟೋರೇಜ್ ರೂಮಲ್ಲಿ ಇಡೋದೆ ಈ ಒಂದು ಕಲೆಕ್ಷನ್ ಸ್ನೇಹಿತರೆ. ತದನಂತರ ಟ್ರಾನ್ಸ್ಪೋರ್ಟೇಷನ್ ಸಾರಿಗೆ. ಟ್ರಾನ್ಸ್ಪೋರ್ಟೇಷನ್ ಈಸ್ ಎ ಡೆಡಿಕೇಟೆಡ್ ಲೀಕ್ ಪ್ರೂಫ್ ವೆಹಿಕಲ್ ವಿತ್ ಬಯೋಹಜಾರ್ಡಸ್ ಸಿಂಬಾಲ್ಸ್. ಟ್ರಾನ್ಸ್ಪೋರ್ಟೇಷನ್ ಯಾವ ರೀತಿ ಇರಬೇಕು ಅಂತಂದರೆ, ಡೆಡಿಕೇಟೆಡ್ ಲೀಕ್ ಪ್ರೂಫ್ ವೆಹಿಕಲ್ ಇರಬೇಕು. ಒಂದು 3 ಚಕ್ರ ವಾಹನ ಅಥವಾ 4 ಚಕ್ರ ವಾಹನ ಇದೆ ಅಂತಂದರೆ ಅದು ಡೆಡಿಕೇಶನ್ ಓನ್ಲಿ ಫಾರ್ ವೇಸ್ಟ್ ಹ್ಯಾಂಡ್ಲಿಂಗ್ಗೋಸ್ಕರನೇ ಆ ಒಂದು ಪರ್ಟಿಕ್ಯುಲರ್ ವೆಹಿಕಲನ್ನು ಯೂಸ್ ಮಾಡಬೇಕು. ಅದರ ಹಿಂದಾಗಲಿ ಅಥವಾ ಮುಂದಾಗಲಿ ಸೈಡ್ ಆಗಲಿ ಬಯೋಹಜಾರ್ಡಸ್ ಸಿಂಬಾಲ್ಗಳನ್ನು ಹಾಕಿರಬೇಕು. ತದನಂತರ 4ನೇ ಪಾಯಿಂಟು ಟ್ರೀಟ್ಮೆಂಟ್ ಆ್ಯಂಡ್ ಡಿಸ್ಪೋಸಬಲ್. Waste is treated to render it non-hazardous. Common methods include incineration for combustion of waste, autoclaving, sterilization using steam under pressure, shredding after disinfection to ensure waste in unrecognizable, deep burial for a specific type of waste in rural areas. ಈ 4ನೇ ಪಾಯಿಂಟ್ ಅತಿ ಮುಖ್ಯವಾದದ್ದು ಟ್ರೀಟ್ಮೆಂಟ್ ಆ್ಯಂಡ್ ಡಿಸ್ಪೋಸಬಲ್. ನಾವು ಟ್ರೀಟ್ಮೆಂಟ್ ಮಾಡಿ ಅದನ್ನು ಯಾವ ರೀತಿ ಡಿಸ್ಪೋಸ್ ಮಾಡಬೇಕು ಎನ್ನುವಂಥದ್ದು ಈ ಒಂದು 4ನೇ ಪಾಯಿಂಟ್ ಹೇಳ್ತಾ ಇದೆ. ಏನು ಅಂತಂದರೆ, ವೇಸ್ಟ್ ಈಸ್ ಟ್ರೀಟೆಡ್ ಟು ರೆಂಡರ್ ಇಟ್ಸ್ ನಾನ್ ಹಜಾರ್ಡಸ್. ಕಾಮನ್ ಮೆಥಡ್ಸ್ ಇನ್ಕ್ಲೂಡ್ ಇನ್ಸಿನರೇಷನ್ ಫಾರ್ ಕನ್ಸಂಪ್ಷನ್ ಆಫ್ ವೇಸ್ಟ್. ಅಂದರೆ ಕೆಲವೊಂದು ಕಡೆಗಳಲ್ಲಿ ಸ್ಪೆಷಲಿ ರೂರಲ್ ಏರಿಯಾಗಳಲ್ಲಿದ್ದಾವೆ, ಅದನ್ನು ನಾವು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಆಗಲ್ಲ. ಆ ಪಾಯಿಂಟ್ ಆಫ್ ಟೈಮಲ್ಲಿ ಇನ್ಸಿನರೇಷನ್ ಮಾಡಬೇಕು. ಇನ್ಸಿನರೇಷನ್ ಅಂತಂದರೆ ಒಂದು ಭೂಮಿಯಲ್ಲಿ ಅಗೆದು ಇಂತಿಷ್ಟು ಪ್ರಮಾಣ, ಒಂದು ಗೈಡ್ಲೈನ್ಸ್ ಪ್ರಕಾರ ಅದನ್ನು ಅಗದಿ ಸುಮಾರು 2.5 ಫೀಟನ್ನು ಅಗೆದು ಅಲ್ಲಿ ವೇಸ್ಟನ್ನು ಇನ್ಸಿನರೇಷನ್ ಅಂದರೆ ಅಲ್ಲಿ ಹಾಕಿ ಅದು ಬರಿ ಮಾಡೋದೇ ಇನ್ಸಿನರೇಷನ್ ಸ್ನೇಹಿತರೆ. ತದನಂತರ ಆಟೋಕ್ಲೇವಿಂಗ್, ಸ್ಟರ್ಲೈಸೇಷನ್ ಯೂಸಿಂಗ್ ಸ್ಟೀಮ್ ಅಂಡರ್ ಪ್ರೆಷರ್. ಆಟೋಕ್ಲೇವಿಂಗ್ ಅಥವಾ ಸ್ಟರ್ಲೈಸೇಷನ್ ಅಂತಂದರೆ ಎಕ್ಸಾಂಪಲ್ ಆಗಿ ನಾವು ಯಾವುದೇ ಒಂದು ಬ್ಲಡ್
ರೋಗಿಗೋಸ್ಕರ ನಾವು ತಂದಿದ್ದೀವಿ. ಆವಾಗ ನಾವು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಸ್ಟಾರ್ಟ್ ಆಯಿತು, ಏನೋ ಒಂದು ಕಾರಣಾಂತರಗಳಿಂದ ಕಂಪ್ಲೀಟಾಗಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಲಿಕ್ಕೆ ಆಗಿಲ್ಲ. ಕಾರಣ ಏನೋ ಒಂದು ರಿಯಾಕ್ಷನ್ ಆಗಿದೆ, ಅಥವಾ ಬಿ ಪಿ ಹೆಚ್ಚು ಕಮ್ಮಿ ಆಗ್ತಾಯಿದೆ, ಬ್ಲೀಡಿಂಗ್ ಆಗ್ತಾಯಿದೆ, ಮತ್ತೊಂದು ಆಗ್ತಾಯಿದೆ. ಡಾಕ್ಟರ್ ಅಡ್ವೈಸ್ ಮಾಡಿದರು, ಈ ಒಂದು ಪರ್ಟಿಕ್ಯುಲರ್ ಬ್ಲಡ್ಡನ್ನು ನೀವು ಹಚ್ಚಬೇಡಿ ಎನ್ನುವಂಥ ಮಾತನ್ನು ಹೇಳಿದಾಗ, ಆವಾಗ ನೀವು ಅದನ್ನು ಡೈರೆಕ್ಟ್ ಹೋಗಿಬಿಟ್ಟು ಕಲರ್ ಕೋಡೆಡ್ ಬಿನ್ಗಳು, ಯಾವ್ಯಾವ ಡೆಸಿಗ್ನೇಟೆಡ್ ಬಿನ್ಗಳಿರ್ತವೆ ಅವು ಬಿನ್ಗಳಲ್ಲಿ ಹಾಕದೆ ನೀವು ಅದನ್ನು ಸಪ್ರೇಟ್ ಆಟೋಕ್ಲೇವ್ ಮಷೀನಲ್ಲಿ ಆಟೋಕ್ಲೇವ್ ಸ್ಟರ್ಲೈಸೇಷನ್ ಮಾಡಿಕೊಂಡು ಆ ಒಂದು ಪರ್ಟಿಕ್ಯುಲರ್ ಈ ಬ್ಲಡ್ ಬ್ಯಾಗ್ ಏನಿದೆ ಅದನ್ನು ಸ್ಟರ್ಲೈಸೇಷನ್ ಆದಮೇಲೆ ಅದನ್ನು ನಾವು ಡಿಸ್ಪೋಸ್ ಮಾಡ್ತೀವಿ ಸ್ನೇಹಿತರೆ. ಇದು ಒನ್ ಟೈಪ್ ಆಫ್ ಡಿಸ್ಪೋಸಬಲ್. ಆಮೇಲೆ ಶ್ರೆಡ್ಡಿಂಗ್ ಆಫ್ಟರ್ ಡಿಸ್ಇನ್ಫೆಕ್ಷನ್ ಟು ಎನ್ಶೋರ್ ವೇಸ್ಟ್ ಇನ್ ಅನ್ರೆಕಗ್ನೈಸಬಲ್ ವೇ. ಶ್ರೆಡ್ಡಿಂಗ್ ಅಂದರೆ ಅದು ಕಟ್ ಮಾಡಿಕೊಂಡು ನಾವು ಡಿಸ್ಪೋಸ್ ಮಾಡೋದು. ಎಕ್ಸಾಂಪಲ್, ನಾವು ಕೆಲವೊಂದು ಕಡೆಗಳಲ್ಲಿ ನೋಡಿದ್ದೀವಿ ಅಥವಾ ಕೇಳಿದ್ದೀವಿ, ಇವಾಗ ಅಷ್ಟೇನು ಆಗ್ತಾಯಿಲ್ಲ, ಬಟ್ ಗಾಡ್ ನೋಸ್ ಏನು ಅಂತಂದರೆ, ನಾವು ಫಾರ್ ಎಕ್ಸಾಂಪಲ್ IV ಫ್ಲೂಯಿಡನ್ನು ಯೂಸ್ ಮಾಡ್ತೀವಿ, ತದನಂತರ ನಾವು ಡಿಸ್ಪೋಸ್ ಮಾಡಿಬಿಡ್ತೀವಿ. ಆಮೇಲೆ ಕೆಲವೊಂದು ಕಡೆಗಳಲ್ಲಿ ಜನರು ಅದನ್ನು ಮತ್ತೆ ಪುನಃ ರೀಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹೈಲಿ ಇನ್ಫೆಕ್ಷಿಯಸ್ ಒಂದು ಬಯೋ ಹಜಾರ್ಡಸ್ ಆಗಿರುತ್ತೆ, ಆದರೂ ಸಹ ಕೆಲವೊಂದು ಕಡೆಗಳಲ್ಲಿ ರಿಪೀಟ್ ಯೂಸ್ ಆಗ್ತಾ ಇರುತ್ತೆ. ಅದನ್ನು ತಡೆಗಟ್ಟಲು ನಾವು ಶ್ರೆಡ್ಡಿಂಗ್ ಮಾಡೋದು, ಬಿಫೋರ್ ಡಿಸ್ಕಾರ್ಡಿಂಗ್ ಎನಿ IV ಫ್ಲೂಯಿಡ್, ಬಾಟಲ್ಗಳನ್ನು ಪಂಕ್ಚರ್ ಮಾಡುವುದು, IV ಫ್ಲೂಯಿಡ್ ಕಟ್ ಮಾಡುವುದು, ನೀಡಲ್ಗಳನ್ನು ಹಬ್ ಕಟರಿಂದ ಕಟ್ ಮಾಡುವುದು. ಈ ರೀತಿ ಮಾಡುವುದರಿಂದ ರೀಯೂಸ್ ಆಗುವುದನ್ನು ನಾವು ತಡೆಯಬಹುದು. ಆಮೇಲೆ ಬರಿಯಲ್ ಪಿಟ್ ಫಾರ್ ಸ್ಪೆಸಿಫಿಕ್ ಟೈಪ್ಸ್ ಆಫ್ ವೇಸ್ಟ್ ಇನ್ ರೂರಲ್ ಏರಿಯಾಸ್. ಬರಿಯಲ್ ಪಿಟ್ ಮಾಡಿಕೊಂಡು ಆ ಒಂದು ಜೀವವೈದ್ಯ ತ್ಯಾಜ್ಯಗಳನ್ನು ನಾವು ಬರಿ ಮಾಡುವುದು ಕೂಡ ಒನ್ ಟೈಪ್ ಆಫ್ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಬನ್ನಿ 5ನೇ ಪಾಯಿಂಟ್ ನೋಡೋಣ, ಡಾಕ್ಯುಮೆಂಟೇಷನ್ ಆ್ಯಂಡ್ ಮಾನಿಟರಿಂಗ್. ಮಾನಿಟರ್ ಮಾಡುವುದು ಆಮೇಲೆ ಡಾಕ್ಯುಮೆಂಟೇಷನ್ ಮಾಡುವುದು ಕೂಡ ಅತಿ ಮುಖ್ಯವಾದಂತಹ ಕೆಲಸವಾಗಿರುತ್ತೆ ಸ್ನೇಹಿತರೆ. ಹಾಸ್ಪಿಟಲ್ ಮಸ್ಟ್ ಮೇಂಟೈನ್ ರೆಕಾರ್ಡ್ ಆಫ್ ವೇಸ್ಟ್ ಜನರೇಟೆಡ್ ಆ್ಯಂಡ್ ಡಿಸ್ಪೋಸ್ಡ್ ಆಫ್ ಆ್ಯಂಡ್ ಕಂಡಕ್ಟ್ ಪಿರಿಯಾಡಿಕ್ ಆಡಿಟ್ಸ್. ಪ್ರತಿಯೊಂದು ಆಸ್ಪತ್ರೆಗಳು ಈ ಒಂದು ವೇಸ್ಟ್ ಎಷ್ಟು ಜನ್ರೇಟ್ ಆಗ್ತಾಯಿದೆ ಅದನ್ನು ತೂಕ ಮಾಡಿಕೊಂಡು, ಈ ವರ್ಷದಲ್ಲಿ ಇಂತಿಷ್ಟು ಪ್ರಮಾಣದಲ್ಲಿ, ಈ ತಿಂಗಳಲ್ಲಿ ಇಂತಿಷ್ಟು ಪ್ರಮಾಣದಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ವೇಸ್ಟ್ ಜನ್ರೇಟ್ ಆಗಿದೆ ಎನ್ನುವುದರ ಬಗ್ಗೆ ರೆಕಾರ್ಡ್ ಇಡುವುದು. ಆಮೇಲೆ ಪಿರಿಯಾಡಿಕಲಿ ಫಾರ್ ಎಕ್ಸಾಂಪಲ್ ಎವ್ರಿ ಮಂತ್ ಆಗಲಿ ಅಥವಾ ಎವ್ರಿ 3 ಮಂತ್ ಆಗಲಿ ಅಥವಾ ಎವ್ರಿ ಇಯರ್ ಆಗಲಿ ನೀವು ಆಡಿಟ್ಸ್ ಮಾಡಿಕೊಂಡು ಡಾಕ್ಯುಮೆಂಟೇಷನನ್ನು ಪ್ರಾಪರಾಗಿ ಇಟ್ಟುಕೊಳ್ಳೋದು. ಆಮೇಲೆ ಇವಾಗ ಈ ಒಂದು ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಏನು ಅಂತ ನಾವು ಓವರ್ವ್ಯೂ ನೋಡಿದ್ದೀವಿ. ಇವಾಗ ನೋಡೋಣ ಯಾವ್ಯಾವ ಲಾಗಳು ಇದಕ್ಕೆ ಅಪ್ಲೈ ಆಗುತ್ತವೆ. ಲಾಸ್ ಅಪ್ಲಿಕೇಬಲ್ ಟು ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇನ್ ಇಂಡಿಯಾ. ನಮ್ಮ ಭಾರತ ದೇಶದಲ್ಲಿ ಯಾವ ಲಾಗಳು ಇದನ್ನು ಕಾಯ್ದೆಗಳು ಅಪ್ಲೈ ಆಗುತ್ತವೆ ಎನ್ನುವುದರ ಬಗ್ಗೆ ನೋಡೋಣ ಬನ್ನಿ. 1ನೇದು ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2016 ಆ್ಯಂಡ್ ಅಮೆಂಡ್ಮೆಂಟ್ಸ್. ಕೋರ್ ರೆಗ್ಯುಲೇಷನ್ ಫಾರ್ ಹ್ಯಾಂಡ್ಲಿಂಗ್ ಬಯೋಮೆಡಿಕಲ್ ವೇಸ್ಟ್, ಮ್ಯಾಂಡೇಟ್ ಆ್ಯಂಡ್ ಸೆಗ್ರಿಗೇಷನ್, ಟ್ರೀಟ್ಮೆಂಟ್ ಆ್ಯಂಡ್ ಡಿಸ್ಪೋಸಬಲ್. ಅದು ಒಂದು ಲಾ ಹೇಳ್ತಾ ಇದೆ 2016ನೇದು ಜೀವವೈದ್ಯ ತ್ಯಾಜ್ಯ ಕಾಯ್ದೆ 2016. ಆಮೇಲೆ ಅದಕ್ಕೆ ಕೆಲವೊಂದು ಅಮೆಂಡ್ಮೆಂಟ್ಸ್ಗಳು ಆಗಿದ್ದಾವೆ. ಕೋರ್ ರೆಗ್ಯುಲೇಷನ್ ಫಾರ್ ಹ್ಯಾಂಡ್ಲಿಂಗ್ ಜೀವವೈದ್ಯ ತ್ಯಾಜ್ಯ, ಅದರಲ್ಲಿ ಮ್ಯಾಂಡೇಟ್ಸ್, ಸೆಗ್ರಿಗೇಷನ್ ವಿಂಗಡಣೆ ಮಾಡೋದು ಕಂಪಲ್ಸರಿ ಆಗಿದೆ ಸ್ನೇಹಿತರೆ. ಒಂದೇ ಬುಟ್ಟಿಯಲ್ಲಿ ಪ್ರತಿಯೊಂದನ್ನು ಇಟ್ಟು ನಾವು ಥ್ರೋ ಮಾಡೋದಕ್ಕಿಂತನೂ ಸಪ್ರೇಟ್ ಬುಟ್ಟಿಗಳಲ್ಲಿ ನಾವು ಕಲರ್ ಕೋಡೆಡ್ ಬಿನ್ಗಳನ್ನು ಯೂಸ್ ಮಾಡಿಕೊಂಡು ವಿಂಗಡಣೆ ಮಾಡಿ ನಾವು ವೇಸ್ಟನ್ನು ಡಿಸ್ಪೋಸ್ ಮಾಡೋದು ಒಳ್ಳೆಯದು. ಆಮೇಲೆ ಟ್ರೀಟ್ಮೆಂಟ್ ಏನು ಅಂತಂದರೆ ನಾವು ಅದು ಡಿಸ್ಇನ್ಫೆಕ್ಟೆಂಟ್ ಮಾಡಿ ನಾವು ಯೂಸ್ ಮಾಡೋದು, ಅಥವಾ ಡಿಸ್ಇನ್ಫೆಕ್ಟ್ ಮಾಡಿ ನಾವು ಬಯೋಹಜಾರ್ಡ್ಸ್ ಟೀಮ್ ಕಾಮನ್ ಟ್ರೀಟ್ಮೆಂಟ್ ಫೆಸಿಲಿಟಿಯವರಿಗೆ ವೇಸ್ಟ್ ಹ್ಯಾಂಡ್ಲರ್ ಬಂದಾಗ ಕೊಡುವುದು, ಪ್ರಾಪರ್ ಆದಂಥ ಡಿಸ್ಪೋಸ್ ಮಾಡುವುದು. ಆಮೇಲೆ 2ನೇದು ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಕಾಯ್ದೆ 1986. ಈ ಕಾಯ್ದೆ ಏನು ಹೇಳುತ್ತೆ ಅಂದರೆ, ಪ್ರೊವೈಡ್ ದಿ ಲೀಗಲ್ ಫ್ರೇಮ್ವರ್ಕ್ ಫಾರ್ ಪ್ರೊಟೆಕ್ಟಿಂಗ್ ಆ್ಯಂಡ್ ಇಂಪ್ರೂವಿಂಗ್ ಎನ್ವೈರ್ಮೆಂಟಲ್ ಕ್ವಾಲಿಟಿ. ನಮ್ಮ ವಾತಾವರಣದ ಒಂದು ಕ್ವಾಲಿಟಿಯನ್ನು ಮೇಂಟೈನ್ ಮಾಡಲಿಕ್ಕೆ 1986ರ ಒಂದು ಕಾಯ್ದೆ ನಮಗೆ ಇರುತ್ತೆ, ಪ್ರೊಟೆಕ್ಷನ್ ಕೊಡುತ್ತೆ ಸ್ನೇಹಿತರೆ. ಪ್ರೊವೈಡ್ಸ್ ಅ ಲೀಗಲ್ ಫ್ರೇಮ್ ಫಾರ್ ಪ್ರೊಟೆಕ್ಟಿಂಗ್ ಆ್ಯಂಡ್ ಇಂಪ್ರೂವಿಂಗ್ ಎನ್ವೈರ್ಮೆಂಟಲ್ ಕ್ವಾಲಿಟೀಸ್.
ಆಮೇಲೆ ಮೂರನೇದಾಗಿ ದ ವಾಟರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆ್ಯಕ್ಟ್ 1974 ರೆಗ್ಯುಲೇಟ್ಸ್ ದ ಡಿಸ್ಚಾರ್ಜ್ ಆಫ್ ಪೊಲ್ಯೂಟೆಂಟ್ ಇಂಟು ವಾಟರ್ ಸೋರ್ಸಸ್ ಲೈಕ್ ನಾವು ನೋಡ್ತಾ ಬಂದಿದ್ದೀವಿ ಏನು ಅಂತಂದರೆ, ಒಂದು ಫ್ಯಾಕ್ಟ್ರಿ ಇದೆ ಅಂತಂದರೆ ಫ್ಯಾಕ್ಟ್ರಿ ಹತ್ತಿರ ಯಾವುದೇ ಒಂದು ನದಿ ಇದೆ, ನಾಲೆ ಇದೆ, ಮತ್ತೊಂದಿದೆ, ಅಥವಾ ಕೆರೆ ಇದೆ, ಹೊಂಡ ಇದೆ ಅಂತಂದರೆ ಅವರಲ್ಲಿ ತಯಾರಾಗುವಂಥ ಈ ಒಂದು ಕೆಮಿಕಲ್ ಪದಾರ್ಥಗಳಾಗಲಿ ಅಥವಾ ಏನೋ ಡಿಸ್ಪೋಸ್ ಆಗಲಿ ಅಂದರೆ ಡೈರೆಕ್ಟ್ ಅವರು ನದಿಯಲ್ಲಿ ಬಿಡ್ತಾಯಿದ್ದರು ಸ್ನೇಹಿತರೆ. ಅದನ್ನು ತಡೆಗಟ್ಟಲು ದ ವಾಟರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆ್ಯಕ್ಟ್ 1975 ಪ್ರೊಟೆಕ್ಟ್ ಮಾಡುತ್ತೆ ಸ್ನೇಹಿತರೆ. ಆಮೇಲೆ ನಾಲ್ಕನೇದು ದ ಏರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆ್ಯಕ್ಟ್ 1981 ಕಂಟ್ರೋಲ್ಸ್ ಇಮಿಷನ್ ಫ್ರಮ್ ದ ಇನ್ಸಿನರೇಟರ್ಸ್. ಅಂತಂದರೆ ನಾವು ಈ ಒಂದು ಏರ್ ಕ್ವಾಲಿಟಿಯನ್ನು ಕಾಪಾಡಿಕೊಂಡು ಹೋಗಲು ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಕಾಯ್ದೆ 1981 ಜಾರಿಗೆ ಬಂತು. ಆಮೇಲೆ ಐದನೇದು ಹಜಾರ್ಡಸ್ ಆ್ಯಂಡ್ ಅಥರ್ ವೇಸ್ಟ್ ಮ್ಯಾನೇಜ್ಮೆಂಟ್ ಟ್ರಾನ್ಸ್ ಬೌಂಡ್ರಿ ಮೂವ್ಮೆಂಟ್ ರೂಲ್ಸ್ 2016 ಕವರ್ಸ್ ಹ್ಯಾಂಡ್ಲಿಂಗ್ ಆಫ್ ಹಜಾರ್ಡಸ್ ವೇಸ್ಟ್. ಅಂತಂದರೆ ಯಾವುದೇ ಒಂದು ವೇಸ್ಟ್ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾಯಿದ್ದೀವಿ, ಸಾರಿಗೆ ಮಾಡ್ತಾಯಿದ್ದೀವಿ ಅಂತಂದರೆ ಅದು ಕಂಪಲ್ಸರಿ ಪ್ಯಾಕ್ಡ್ ಆದಂಥ ನಿಮ್ಮ ಟ್ರಾಲಿ ಇಟ್ಕೊಂಡು ಟ್ರಾನ್ಸ್ಪೋರ್ಟ್ಸ್ ಮಾಡಿಸುವುದು, ಅಥವಾ ಈ ಒಂದು ಕವರ್ಸ್ ಹ್ಯಾಂಡ್ಲಿಂಗ್ ಆಫ್ ಹಜಾರ್ಡಸ್ ವೇಸ್ಟ್ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆರನೇದಾಗಿ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಹ್ಯಾಂಡ್ಲಿಂಗ್ ರೂಲ್ಸ್ 2000 ರೆಗ್ಯುಲೇಟ್ಸ್ ಡಿಸ್ಪೋಸೇಬಲ್ ಆಫ್ ನಾನ್ ಹಜಾರ್ಡಸ್ ವೇಸ್ಟ್ ಜನರೇಟೆಡ್ ವಿತ್ ಬಯೋಮೆಡಿಕಲ್ ವೇಸ್ಟ್. 2000ರಲ್ಲಿ ಬಂದಿರುವಂಥ ಕಾನೂನು ಏನು ಹೇಳುತ್ತೆ ಅಂದರೆ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಹ್ಯಾಂಡ್ಲಿಂಗ್ ರೂಲ್. ತದನಂತರ ಕಲರ್ ಕೋಡ್ಸ್ ಆ್ಯಂಡ್ ಬಕೆಟ್ ಫಾರ್ ಬಯೋಮೆಡಿಕಲ್ ವೇಸ್ಟ್ ಸೆಗ್ರಿಗೇಷನ್, ವಿಂಗಡಣೆ ಯಾವ ರೀತಿ ಮಾಡಬೇಕು, ಕಲರ್ ಕೋಡ್ ಏನು ಹೇಳ್ತಾವೆ ಅದರ ಬಗ್ಗೆ ಬನ್ನಿ ನೋಡೋಣ. ಸ್ಟೆಪ್ಸ್ ಫಾರ್ ಎಫೆಕ್ಟಿವ್ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್, ಜೀವವೈದ್ಯ ತ್ಯಾಜ್ಯವನ್ನು ಪ್ರಾಪರ್ಲಿ ನಾವು ಸೆಗ್ರಿಗೇಷನ್ ಮಾಡಬೇಕು, ಪ್ರಾಪರ್ಲಿ ನಾವು ಅದನ್ನು ಕಾರ್ಯನಿರ್ವಹಿಸಿ ಒಯ್ಯಬೇಕು. ಅಂತಂದರೆ ಏನೇನು ಅದರ ಬಗ್ಗೆ ಏನೇನಿದೆ ನೋಡೋಣ ಬನ್ನಿ. ಫಸ್ಟ್ ಪಾಯಿಂಟು, ಟ್ರೈನ್ ಹಾಸ್ಪಿಟಲ್ ಸ್ಟಾಫ್ ಆನ್ ಸೆಗ್ರಿಗೇಷನ್ ಆ್ಯಂಡ್ ವೇಸ್ಟ್ ಹ್ಯಾಂಡ್ಲಿಂಗ್ ಪ್ರೋಟೋಕಾಲ್ಸ್. ಆಸ್ಪತ್ರೆ ಸಿಬ್ಬಂದಿ ವರ್ಗದವರಿಗೆ ಟೈಮ್ ಟು ಟೈಮ್ ಟ್ರೈನಿಂಗ್ ಕೊಟ್ಟು ಸೆಗ್ರಿಗೇಷನ್ ಯಾವ ರೀತಿ ಮಾಡಬೇಕು, ವೇಸ್ಟ್ ಹ್ಯಾಂಡ್ಲಿಂಗ್ ಪ್ರೋಟೋಕಾಲ್ಸ್ ಯಾವ ರೀತಿ ನಾವು ಪಾಲನೆ ಮಾಡಬೇಕು ಅದರ ಬಗ್ಗೆ ಚರ್ಚೆ ಮಾಡುವುದು ಮತ್ತು ಅವರಿಗೆ ಕಾಲಕ್ಕೆ ಟ್ರೈನಿಂಗ್ ಕೊಡುವುದು, ಅದರ ಒಂದು ಎಕ್ಸಾಮ್ ಇಡುವುದು ಆಗಿರುತ್ತದೆ. ಎನ್ಶೋರ್ ಪ್ರಾಪರ್ ಲೇಬಲಿಂಗ್ ಆಫ್ ಬಿನ್ಸ್ ವಿತ್ ಬಯೋ ಹಜಾರ್ಡಸ್ ಸಿಂಬಾಲ್ಸ್. ಎನ್ಶೋರ್ ಪ್ರಾಪರ್ ಲೇಬಲಿಂಗ್, ಪ್ರತಿಯೊಂದು ಬಿನ್ಗಳನ್ನು ಪ್ರಾಪರಾಗಿ ಲೇಬಲ್ ಮಾಡಿ ವಿತ್ ಬಯೋ ಹಜಾರ್ಡಸ್ ಸಿಂಬಾಲ್ಸಿಂದ ನಾವು ಬಿನ್ಗಳನ್ನು ಲೇಬಲ್ ಮಾಡಿರಬೇಕು ಸ್ನೇಹಿತರೆ. ಪಾರ್ಟ್ನರ್ ವಿತ್ ಆಥರೈಸ್ BMW ಟ್ರೀಟ್ಮೆಂಟ್ ಫೆಸಿಲಿಟಿ. ಯಾರು ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಟ್ರೀಟ್ಮೆಂಟ್ ಫೆಸಿಲಿಟಿ ಇರುತ್ತೆ ಅವರಿಂದ ನಾವು MOU ಬರ್ಸ್ಕೊಂಡು ಇಟ್ಕೋಬೇಕು. ಯಾವುದೇ ಆಸ್ಪತ್ರೆ ಆಗಲಿ, ಒಂದು ಆಸ್ಪತ್ರೆಯಿಂದ ಜೀವವೈದ್ಯ ತ್ಯಾಜ್ಯವನ್ನು ಒಯ್ಯುತ್ತಿರುವಂತಹ ಕಂಪ್ನಿ ಕಾಮನ್ ಟ್ರೀಟ್ಮೆಂಟ್ ಫೆಸಿಲಿಟಿ ಇರುತ್ತೆ ಅವರಿಂದ ನಾವು MOU ಮಾಡಿರಬೇಕು. ಆಮೇಲೆ ಕಂಡಕ್ಟ್ ರೂಟೀನ್ ಇನ್ಸ್ಪೆಕ್ಷನ್ಸ್ ಆ್ಯಂಡ್ ಆಡಿಟ್ಸ್ ಟು ಎನ್ಶೋರ್ ಕಾಂಪ್ಲೈನ್ಸಸ್ ವಿತ್ ಲಾಸ್. ಕಾಲಕ್ಕೆ ನಾವು ಆಡಿಟ್ ಮಾಡಬೇಕು, ಇನ್ಸ್ಪೆಕ್ಷನ್ ಮಾಡಬೇಕು, ಸೊ ದ್ಯಾಟ್ ಯಾವುದೇ ಒಂದು ಲ್ಯಾಪ್ಸಸ್ ಆಗ್ತಾ ಇದ್ದಾವೆ ಅಂತಂದರೂ ಅದನ್ನು ಸರಿಪಡಿಸಲಿಕ್ಕೆ ನಮಗೆ ಈಸಿ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಪ್ರಾಪರ್ ಇಂಪ್ಲಿಮೆಂಟೇಷನ್ ಆಫ್ ದೀಸ್ ಮೆಷರ್ಸ್ ಎನ್ಶೋರ್ಸ್ ಮಿನಿಮಲ್ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಆ್ಯಂಡ್ ಸೇಫ್ಗಾರ್ಡ್ಸ್ ದ ಪಬ್ಲಿಕ್ ಹೆಲ್ತ್. ಇದು ಎಲ್ಲವನ್ನು ಮಾಡಿ ಹೋಗುವಾಗ ನಮಗೆ ಇದರ ಲಾಭ ಏನು ಸಿಗುತ್ತೆ ಅಂತಂದರೆ, ಪ್ರಾಪರ್ ಇಂಪ್ಲಿಮೆಂಟೇಷನ್ ಆಫ್ ದೀಸ್ ಮೆಷರ್ಸ್ ಎನ್ಶೋರ್ ಮಿನಿಮಲ್ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಆ್ಯಂಡ್ ಸೇಫ್ಗಾರ್ಡ್ ದ ಪಬ್ಲಿಕ್ ಹೆಲ್ತನ್ನು ಕಾಪಾಡಿಕೊಂಡು ಹೋಗಬಹುದು, ನಮ್ಮ ವಾತಾವರಣವನ್ನು ಕಾಪಾಡಿಕೊಂಡು ಹೋಗ್ಬೋದು. ಆಮೇಲೆ ನಮ್ಮ ಈ ಒಂದು ಪೊಲ್ಯೂಷನ್ ಕಂಟ್ರೋಲ್ ಮಾಡಬಹುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಗ್ರಿಗೇಷನ್ ಚಾರ್ಟ್ ಯಾವ ರೀತಿ ಸೆಗ್ರಿಗೇಷನ್ ಮಾಡಬೇಕು, ಎದರಲ್ಲಿ ಏನೇನು ಹಾಕಬೇಕು, ಕಲರ್ ಕೋಡೆಡ್ ಬಿನ್ಗಳೆಂದರೇನು, ಅದರಲ್ಲಿ ನಾವು ಹಾಕಿ ಯಾವ ರೀತಿ ನಾವು ಸೆಗ್ರಿಗೇಟ್ ಮಾಡಬೇಕು ಎನ್ನುವುದರ ಬಗ್ಗೆ ಬನ್ನಿ ಡಿಸ್ಕಸ್ ಮಾಡೋಣ. ಯೆಲ್ಲೋ ಕಲರ್, ಹಳದಿ ಬಣ್ಣದಲ್ಲಿ ನಾವು ಯಾವ್ಯಾವ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಐಟಮ್ಗಳನ್ನು ಹಾಕಬಹುದು ಅಂತಂದರೆ POP
ಪೋಸ್ಟ್ ಆಪರೇಟಿವ್ ಬಾಡಿ ಪಾರ್ಟ್ಸ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಪ್ಲಾಸೆಂಟಾ, ಪ್ಯಾಥಾಲಜಿಕಲ್ ವೇಸ್ಟ್, ಕಾಟನ್ ವೇಸ್ಟ್, ಡ್ರೆಸ್ಸಿಂಗ್ ಮಟೀರಿಯಲ್ಸ್, ಬೆಡ್ಡಿಂಗ್ಸ್, body fluid, contaminated paper and clothes, face mask, cap, cytotoxic, expired, discarded medicines, microbiology, biotechnology, lab waste. ಹಳದಿ ಬಣ್ಣದಲ್ಲಿ ಸಾಧಾರಣವಾಗಿ ನಾವು ಹಾಕುವಂಥದ್ದು ಯಾವುದೇ ಪೋಸ್ಟ್ ಆಪರೇಟಿವ್ ಬಾಡಿ ಪಾರ್ಟ್ಸ್, ಯಾವುದೇ ಒಂದು ನಾವು ಫಾರ್ ಎಕ್ಸಾಂಪಲ್ ಪೇಷಂಟನ್ನು ಆ್ಯಂಪ್ಯೂಟ್ ಮಾಡಿದ್ದಾರೆ ಡಾಕ್ಟರು, ಆ್ಯಂಪ್ಯೂಟ್ ಮಾಡಿದಂತಹ ಆ ಪಾರ್ಟನ್ನು ತೆಗೆದುಬಿಟ್ಟು ನಾವು ಈ ಹಳದಿ ಬಣ್ಣದಲ್ಲಿ ಹಾಕಬೇಕು. ಇಲ್ಲ ಅಂತಂದರೆ ಪ್ಲಾಸೆಂಟಾ ಡೆಲಿವರಿ ಆಗಿದೆ, ಪ್ಲಾಸೆಂಟಾ ಹೊರಗೆ ಬಂದಿದೆ ಅಂತಂದರೆ ಎಲ್ಲಿ ನಾವು ಚೆಲ್ಲುವಂಗಿಲ್ಲ, ನಾವು ಹಾಕೋದು ಹಳದಿ ಬಣ್ಣದಲ್ಲಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಯಾರಿಗಾದರೂ ಕಾಸ್ಟಿಂಗ್ ಮಾಡಿದ್ದಾರೆ ಅಂತಂದರೆ ಅದು ಕಟ್ ಮಾಡಿ ನಾವು ಜನರಲ್ ವೇಸ್ಟಲ್ಲಿ ಹಾಕುವುದಿಲ್ಲ, ನಾವು ಹಾಕೋದು ಯೆಲ್ಲೋ ವೇಸ್ಟ್, ಬಿಕಾಸ್ ಇಟ್ ಈಸ್ ಮೋಸ್ಟ್ ಇನ್ಫೆಕ್ಟೆಡ್ ವೇಸ್ಟ್ ವಿ ಕನ್ಸಿಡರ್ಡ್ ಇನ್ ಎ ಯೆಲ್ಲೋ ಬ್ಯಾಗ್. ಆಮೇಲೆ ಕಾಟನ್ ವೇಸ್ಟ್ ಆಯಿತು, ಡ್ರೆಸ್ಸಿಂಗ್ ಮೆಟೀರಿಯಲ್ಸ್ ಆಯಿತು, ಬೆಡ್ಡಿಂಗ್ಸ್ ಇದ್ದಾವೆ, ಅಥವಾ ಬಾಡಿ ಫ್ಲೂಯಿಡ್ ಕಂಟಾಮಿನೇಟೆಡ್ ಪೇಪರ್ಸ್ ಇದ್ದಾವೆ, ಅಥವಾ ಬಟ್ಟೆಗಳಿದ್ದಾವೆ, ಫೇಸ್ ಮಾಸ್ಕ್ ಇದೆ, ಕ್ಯಾಪ್ ಇದೆ, ಆಮೇಲೆ ಮೆಡಿಸನ್ಸ್ ಇದ್ದಾವೆ, ಸೈಟೋಟಾಕ್ಸಿಕ್ ಡಿಸ್ಕಾರ್ಡೆಡ್ ಮೆಡಿಸನ್ಸ್ ಇದ್ದಾವೆ, ಮೈಕ್ರೋಬಯಾಲಜಿಕಲ್ ಬಯೋಟೆಕ್ನಾಲಜಿಕಲ್ ಲ್ಯಾಬ್ ವೇಸ್ಟ್ ಇದ್ದರೂ ಸಹ ನಾವು ಯೆಲ್ಲೋ ಅಲ್ಲೇ ಹಾಕುವುದು. ತದನಂತರ ಬರೋದು ರೆಡ್. ಈ ರೆಡ್ಡಲ್ಲಿ ನಾವು ಏನೇನು ಹಾಕಬೇಕು ಬನ್ನಿ ನೋಡೋಣ. ರೆಡ್ ಕೋಡೆಡ್ ಬಿನ್ ಇದ್ದರೆ ಅಥವಾ ರೆಡ್ ಕವರ್ ಇದ್ದರೆ ಅದರಲ್ಲಿ ನಾವು ಏನು ಹಾಕ್ಬೋದು, ಸಿರಿಂಜಸ್, ಪ್ಲಾಸ್ಟಿಕ್ ಸಿರಿಂಜಸ್ ವಿಥೌಟ್ ನಿಡಲ್ಸ್ಗಳನ್ನು ತೆಗೆದು ನಾವು ಪ್ಲಾಸ್ಟಿಕ್ ಸಿರಿಂಜಸ್ ಈ ರೆಡ್ ಕಲರಲ್ಲಿ ಹಾಕಬೇಕು. IV ಸೆಟ್ಗಳು, ಅದು ಕೂಡ ಪ್ಲಾಸ್ಟಿಕ್ ಫೈಬರ್ ಐಟಮ್ ಇರುತ್ತೆ, IV ಸೆಟ್ಗಳು. ಆಮೇಲೆ ಕ್ಯಾಥೆಟರ್, ರಬ್ಬರ್ ಐಟಮ್, ಕ್ಯಾಥೆಟರ್, ಯೂರಿನರಿ ಬ್ಲ್ಯಾಡ್ರ್ ಕ್ಯಾಥೆಟರ್ಸ್ ಇರ್ತವೆ, ಅದು ಕೂಡ ನಾವು ರೆಡ್ ಬಿನ್ನಲ್ಲಿ ಹಾಕುವುದು. ಗ್ಲೌಸ್ ಏನಿದ್ದಾವೆ, ರಬ್ಬರ್ ಗ್ಲೌಸ್, ಸರ್ಜಿಕಲ್ ಗ್ಲೌಸ್ ನಾವು ವೇರ್ ಮಾಡ್ತೀವಿ, ಅದು ಕೂಡ ನಾವು ರೆಡ್ ಬಿನ್ನಲ್ಲಿ ಹಾಕುವುದು. ಕೆಲವೊಬ್ಬರಿಗೆ ತುಂಬಾ ಕನ್ಫ್ಯೂಷನ್ ಇರುತ್ತೆ, ಅದು ಇನ್ಫೆಕ್ಟೆಡ್ ಮಟೀರಿಯಲ್ ಇದೆ, ಸೊ ದ್ಯಾಟ್ ವಿ ಕ್ಯಾನ್ ಪುಟ್ ಇನ್ ಯೆಲ್ಲೋ ಅಂತಾರೆ, ಬಟ್ ಆ್ಯಸ್ ಪರ್ ದ ಗೈಡ್ಲೈನ್ಸ್ ಅದು ಕೂಡ ನಾವು ರೆಡ್ಡಲ್ಲಿ ಹಾಕಬೇಕಾಗುತ್ತೆ ಸ್ನೇಹಿತರೆ. ತದನಂತರ ಯೂರಿನ್ ಬ್ಯಾಗ್ಸ್, ಈ ಕ್ಯಾಥೆಟರ್ ರಬ್ಬರ್ದಿರುತ್ತೆ, ಆಮೇಲೆ ಪ್ಲಾಸ್ಟಿಕ್ ಬ್ಯಾಗ್ ಏನಿರುತ್ತೆ ಅದು ಕೂಡ ರೆಡ್ಡಲ್ಲಿ ಬರುತ್ತೆ. ತದನಂತರ ಡಯಾಲಿಸಿಸ್ ಕಿಟ್, ಯಾವುದಾದ್ರೂ ಪೇಷಂಟ್ಗೆ ಡಯಾಲಿಸಿಸ್ ಆದಮೇಲೆ ಅದನ್ನು ಉಳಿದಂಥ ಕಿಟ್ ಕೂಡ ರೆಡ್ಡಲ್ಲೇ ಹಾಕ್ತೀವಿ ಸ್ನೇಹಿತರೆ. ಆಮೇಲೆ IV ಬಾಟಲ್ಸ್, RLNS ಮುಗಿದ ಕೂಡಲೇ ನಾವು ಹಾಕೋದು ರೆಡ್ಡಲ್ಲಿ. ಪ್ರತಿಯೊಂದು ರಬ್ಬರ್ ಐಟಮ್, ಲೆಟೆಕ್ಸ್ ರಬ್ಬರ್ ಐಟಮ್ ಅಥವಾ ಪ್ಲಾಸ್ಟಿಕ್ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ರೆಡ್ ಬಕೆಟಲ್ಲೇ ನಾವು ಡಿಸ್ಕಾರ್ಡ್ ಮಾಡಬೇಕು. ಆಮೇಲೆ ಲ್ಯಾಬಲ್ಲಿ ನಾವು ಏನು ಸಣ್ಣ ಸಣ್ಣ ವ್ಯಾಕ್ಯೂಟೇನರ್ಸ್ ಅಂದರೆ ಟ್ಯೂಬ್ಸ್ಗಳನ್ನು ಯೂಸ್ ಮಾಡ್ತೀವಿ CBC ಮಾಡಲಿಕ್ಕೆ ಅಥವಾ ರಕ್ತ ಪರೀಕ್ಷೆಗೋಸ್ಕರ, ಆ ಒಂದು ಟ್ಯೂಬ್ಸ್ಗಳು ಕೂಡ ರೆಡ್ ಬಿನ್ನಲ್ಲಿ ಹಾಕಬೇಕು. ತದನಂತರ ಬರುತ್ತೆ ಬ್ಲೂ ಬಿನ್ ಅಂದರೆ ಬ್ಲೂ ಕಲರ್ ಕೋಡೆಡ್, ಅದರಲ್ಲಿ ಬ್ರೋಕನ್ ಗ್ಲಾಸಸ್, ಗಾಂಜಿನ ಒಳೆದಂಥ ಗಾಂಜು, ಎಕ್ಸಾಂಪಲ್ ಆ್ಯಂಪಲ್ಗಳಾದವು, ವೈಲ್ಗಳಾದವು, ಅದು ಕೂಡ ಇದರಲ್ಲೇ ಬರಬೇಕು. ಲ್ಯಾಬ್ ಸ್ಲೈಡ್ಸ್, ನಾವು ಸ್ಮಿಯರ್ ತೆಗಿಲಿಕ್ಕೆ ನಾವು ಏನು ಲ್ಯಾಬ್ಸ್ ಸ್ಲೈಡ್ಸ್ ಇರ್ತಾವಲ್ಲ ಅದು ಕೂಡ ನಾವು ಬ್ಲೂ ಕಂಟೈನರಲ್ಲಿ ಹಾಕಬೇಕು. ಮೆಟಲ್ಸಲ್ಲಿ ಮೆಟಾಲಿಕ್ ಬಾಡಿ ಇಂಪ್ಲಾಂಟ್ಸ್ ಏನಾದರೂ ಇದ್ದರೆ, ಸೀಸರ್ಸ್ ಏನಾದರೂ ಇದ್ದರೆ, ಪ್ರತಿಯೊಂದನ್ನು ನಾವು ಈ ಒಂದು ಬ್ಲೂ ಕಲರಲ್ಲಿ ಹಾಕಬೇಕು ಸ್ನೇಹಿತರೆ. ಆಮೇಲೆ ನಾಲ್ಕನೇದಾಗಿ ಬರುತ್ತೆ ಏನು ಅಂತಂದರೆ ವೈಟ್ ಸ್ಮಾಲ್ ಬಿನ್ ಇರುತ್ತೆ, ಅದು ಟ್ರಾನ್ಸ್ಲೂಸೆಂಟ್ ಇರುತ್ತೆ, ಪಾರದರ್ಶಕವಾದಂಥ ಒಂದು ವೈಟ್ ಕಲರ್ ಡಬ್ಬ ಇರುತ್ತೆ. ಅದು ನಾವು ಅದರಲ್ಲಿ ಏನು ಹಾಕಬೇಕು ಅಂತಂದರೆ ನಿಡಲ್ಸ್, ಸೂಜಿಗಳು, ಸಿರಿಂಜಸ್ ವಿತ್ ಫಿಕ್ಸ್ ನಿಡಲ್ಸ್ ಅಂತಂದರೆ ಕೆಲವೊಂದು ಸಿರಿಂಜಸ್ ಯಾವ ರೀತಿ ಇರುತ್ತೆ ಅಂತಂದರೆ ಫಿಕ್ಸ್ ಆದಂಥ ನಿಡಲ್ ಇರುತ್ತೆ. ಕಾರಣ ಈ ಒಂದು ಬ್ಲಡ್ ಶುಗರ್ಗೋಸ್ಕರ ನಾವು ಹ್ಯೂಮನ್ ಅಟ್ರಾಪಿಡು ಮಿಕ್ಸ್ಟರ್ಡು ಏನೋ ತೊಗೊಂಡು ನಾವು ಪೇಷಂಟ್ಗೆ ನಾವು ಚುಚ್ಚುವಾಗ ಅದನ್ನು ನಿಡಲ್ ಸಪ್ರೇಟ್ ಮಾಡಲಿಕ್ಕೆ ಆಗಲ್ಲ, ಅಂಥವುಗಳನ್ನು ಕೂಡ ನಾವು ವೈಟಲ್ಲಿ ಹಾಕಬೇಕು. తర్వాత ಸ್ಕ್ಯಾಲ್ಪೆಲ್ಸ್ಗಳು ಕೂಡ ಇದರಲ್ಲಿ ಹಾಕಬೇಕು. ಹಳೆ ಗೈಡ್ಲೈನ್ಸ್ ಪ್ರಕಾರ 1% ಹೈಪೋಕ್ಲೋರೈಟ್ ಸೊಲ್ಯೂಷನ್ ಫಾರ್ ಡಿಸ್ಇನ್ಫೆಕ್ಟೆಂಟ್ ಗ್ಲಾಸ್ ಆ್ಯಂಡ್ ಮೆಟಲ್ ಸ್ವ್ಯಾಬ್ಸ್ ಅಂತಿತ್ತು. ಬಟ್ ಇವಾಗ ಆ ಗೈಡ್ಲೈನ್ಸ್ ಇಲ್ಲ, ಅದರಲ್ಲಿ ಏನು ಹಾಕೋದು ಅವಶ್ಯಕತೆ ಇಲ್ಲ. ಜಸ್ಟ್ ವೈಟ್ ಇದೆ ಅಂತಂದರೆ ವೈಟಲ್ಲಿ ನಾವು ನಿಡಲ್ಸ್ ಸಿರಿಂಜಸ್ ಹಾಕಿಬಿಟ್ರೆ ಆಯಿತು ನಮ್ಮ ಕೆಲಸ. ಸೊ ಇದು 4 ಪ್ರಕಾರದ ಕಲರ್ ಕೋಡೆಡ್ ಬಿನ್ಗಳಿದ್ದಾವೆ ಜೀವ ವೈದ್ಯ ತ್ಯಾಜ್ಯಗೋಸ್ಕರ. ಹಾಗಾದರೆ ಜನರಲ್ ವೇಸ್ಟ್ ನಾವು ಎದರಲ್ಲಿ ಹಾಕಬೇಕು ಅಂತಂದರೆ, ಜನರಲ್ ವೇಸ್ಟ್ ನಾವು ಸಾಧಾರಣವಾಗಿ ಗ್ರೀನಲ್ಲಿ ಹಾಕಬೇಕು. ಗ್ರೀನಲ್ಲಿ ಹಾಕಿದರೆ
ಆ ಒಂದು ಗ್ರೀನ್ ನಾವು ಇದರಲ್ಲಿ ಕನ್ಸಿಡರ್ ಮಾಡಲ್ಲ. ಸೇ ಫಾರ್ ಎಕ್ಸಾಂಪಲ್ ಕುಡಿಯುವಂಥ ಬಿಸ್ಲರಿ ವಾಟರ್ ಬಾಟಲ್ ಇದ್ದರೆ ಅದು ಕೂಡ ಗ್ರೀನಲ್ಲಿ ಬರುತ್ತೆ, ಕಾರಣ ಅದು ಇನ್ಫೆಕ್ಟೆಡ್ ಅಲ್ಲ. ಇನ್ ಕೇಸ್ ಇಫ್ ಇಟ್ ಈಸ್ ಇನ್ಫೆಕ್ಟೆಡ್ ಇಟ್ ವಿಲ್ ಗೋ ಟು ರೆಡ್ ಬಿನ್, ಬಟ್ ವೇರಾಸ್ ಇಟ್ ಈಸ್ ನಾಟ್ ಇನ್ಫೆಕ್ಟೆಡ್ ಇಟ್ಸ್ ಸಪೋಸ್ ಟು ಗೋ ಟು ಗ್ರೀನ್. ಸೊ ಗ್ರೀನಲ್ಲಿ ಹಾಕಿದಾಗ ಅದು ಮುನ್ಸಿಪಾಲ್ಟಿಯವರು ತೊಗೊಂಡು ಹೋಗ್ತಾರೆ ಸ್ನೇಹಿತರೆ, ಅದು ಸಪ್ರೇಟಾಗಿ ಮುನ್ಸಿಪಾಲ್ಟಿಯವರು ಸೆಗ್ರಿಗೇಷನ್ ಮಾಡ್ತಾರೆ. ಮಿಕ್ಕಿದವುಗಳನ್ನು ಯಾವ್ಯಾವ ಆಸ್ಪತ್ರೆಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಲ್ಲಿ ನಿಯರ್ ಬೈ ಕಾಮನ್ ಟ್ರೀಟ್ಮೆಂಟ್ ಫೆಸಿಲಿಟಿ ಏನಿರುತ್ತೆ CTF ಅವರು ಮತ್ತು ನಿಮ್ಮ ಆಸ್ಪತ್ರೆಯವರು MOU ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾರೆ. ಸೊ ಅವರು ಈ ಒಂದು ಪ್ರಾಪರಾಗಿ ಸೆಗ್ರಿಗೇಷನ್ ಕಾರ್ಯಗಳನ್ನು ನೋಡ್ಕೋತಾರೆ ಸ್ನೇಹಿತರು. ಹೋಪ್ ಯು ಅಂಡರ್ಸ್ಟ್ಯಾಂಡ್ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇನ್ ಹಾಸ್ಪಿಟಲ್ಸ್. ಜನರಲಿ ಪ್ರತಿಯೊಂದು ಹಾಸ್ಪಿಟಲ್ ಯಾರು ಜೀವ ವೈದ್ಯ ತ್ಯಾಜ್ಯಗಳನ್ನು ಸೀದಾ ಪ್ರಾಪರಾಗಿ ಸೆಗ್ರಿಗೇಟ್ ಆಗ್ತಾ ಇದ್ದಾವೆ, ಆಮೇಲೆ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂದರೆ ಅವ್ರ ಹತ್ರ MOU ಇರಲೇಬೇಕು ಸ್ನೇಹಿತರೆ. ಕಾರಣ ಕೆಲವೊಂದು ಗ್ರಾಮೀಣ ಪ್ರದೇಶಗಳಲ್ಲಿ ತುಂಬ ಕಷ್ಟಕರವಾದಂತಹ ಕಾರ್ಯವಾಗಿರುತ್ತೆ. ಬಟ್ ಏನೈತಿ, ಇದು ಎನ್ವಾರ್ಮೆಂಟ್ ಕೂಡ ನಾವು ನೋಡಬೇಕು, ಅಲ್ಲಿರುವಂಥ ಜನರನ್ನು ಕೂಡ ನೋಡಬೇಕು. ನಾವು ಬಯೋಮೆಡಿಕಲ್ ವೇಸ್ಟನ್ನು ಜನ್ರೇಟ್ ಮಾಡ್ತೀವಿ, ಅದನ್ನು ಪ್ರಾಪರಾಗಿ ಡಿಸ್ಪೋಸ್ ಮಾಡೋದು ಅದು ನಮ್ಮ ಕರ್ತವ್ಯ ಸ್ನೇಹಿತರೆ. ನಾವು ಒಂದು ಸಿರಿಂಜ್ ತೊಗೊಂಡು ಯಾರಿಗಾದರೂ ಒಂದು ಇಂಜೆಕ್ಷನ್ ಕೊಟ್ಬಿಟ್ಟಿವಿ, ತದನಂತರ ಅದನ್ನು ಡಿಸ್ಕಾರ್ಡ್ ಮಾಡೋದಕ್ಕಿಂತನೂ ಪ್ರಾಪರಾಗಿ ಡಿಸ್ಕಾರ್ಡ್ ಮಾಡಲೇಬೇಕು, ಕಾರಣ ಇಟ್ ವಿಲ್ ಕಮ್ ಬ್ಯಾಕ್ ಟು ಅಸ್ ಓನ್ಲಿ. ಸ್ವಚ್ಛ ಭಾರತ ಅಭಿಯಾನದಡಿ ಕೂಡ ನಾವು ಪ್ರತಿಯೊಂದು ಯಾವ ರೀತಿ ಕ್ಲೀನ್ ಮೇಂಟೈನ್ ಮಾಡ್ತೀವಿ, ಬಟ್ ಸ್ಪೆಸಿಫಿಕ್ ಆಗಿ ಆಸ್ಪತ್ರೆಗಳಲ್ಲಿ ನಾವು ಕೆಲಸ ಮಾಡೋದರಿಂದ ಅಲ್ಲಿರುವಂಥ ರಿಸೋರ್ಸಸ್ಗಳನ್ನು ಬಳಕೆ ಮಾಡಿ ಅದನ್ನು ಡಿಸ್ಪೋಸ್ ಮಾಡುವಾಗ ಪ್ರಾಪರ್ಲಿ ಡಿಸ್ಪೋಸ್ ಮಾಡಲೇಬೇಕು. ಹೋಪ್ ಯು ಅಂಡರ್ಸ್ಟ್ಯಾಂಡ್ ಈ ಒಂದು ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಗ್ರಿಗೇಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಫೀಕ್ ಸೌದಾಗರ್.